ನೀವ್ಯಾರು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಏನಪ್ಪ ಅಂದರೆ ಕೆಲವರು ಗೌರ್ಮೆಂಟ್ ದೊಡ್ಡ ದೊಡ್ಡ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವ್ರದ್ದು ಸಾಧನೆ ಏನು, ನಮ್ಮ ಸಾಧನೆ ಏನು ಅಂತೇಳಿ ನೀವು ಕಳ್ಕೊಳ್ಬಾರ್ದು. ಅವ್ರಕ್ಕಿಂತ ಕೂಡ ಇವತ್ತಿನ ಕಾಲದಲ್ಲಿ ನಮ್ಮ ಟೀಚರ್ಸು ಕೂಡ ಉತ್ತಮವಾಗಿ ನಿಮಗೆ ಪಾಠ ಪ್ರವಚನ ಮಾಡಿದ್ದಾರೆ. SLCಗಳಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಕೂಡ ಇದೆ. ಸೊ ಇದು ನೀವು ಮೂಲಭೂತವಾಗಿ ನಿಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ ಅದು ಉತ್ತಮವಾಗೇ ಇದೆ. ಸೊ ಅದರಿಂದ ಮುಂದಕ್ಕೆ ಇನ್ನು ಅನೇಕ ರೂಪಗಳನ್ನು ಅದಕ್ಕೆ ಕೊಡ್ತೇವೆ. ಸೊ ಈ ವರ್ಷ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ನಮ್ಮ ಈಗಿರೋ ಸರ್ಕಾರ, ಮುಂದೆ ಬರುವ ಸರ್ಕಾರ ಎಲ್ಲರ ಪರವಾಗಿ ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಸರ್, ಇದೇ ಶೈಕ್ಷಣಿಕ ವರ್ಷದಲ್ಲಿ ಇನ್ನೊಂದು ಚಾಲೆಂಜ್ ಇದೆ ಸರ್. ತಮ್ಮ ಸರ್ಕಾರ ಕೈಗೊಂಡಂತ ತೀರ್ಮಾನ ಹಿಜಾಬ್ ವಿಚಾರಕ್ಕೆ ಕೌಂಟರ್ ಆಗಿ ಫಸ್ಟ್ ದಿನದಿಂದ ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂಥ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ನಮಗೆ ಮಾತಾಡೋಣ, ಕೇಸರಿ ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ನಾನು ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತೇನೆ. ಕರ್ನಾಟಕದಲ್ಲಿ ಫೈನಲ್ ಆಗಬೇಕಾಗಿತ್ತು. ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದು. ಆದರೆ ಅವರು ಗುಜರಾತ್ನವರು ತಂದೆ ಆದಂಥ ಪ್ರಭಾವ ಬೀರಿ ನಮ್ಮಿಂದ ಕಿತ್ಕೊಂಡಿದ್ದಾರೆ. ಅದಕ್ಕೆ ಮುಂದೆ ಕಿತ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಟೈಮ್ ಮುಗಿದಿದೆ. ಸೊ ಅದರಿಂದ ನಮ್ಮ ಸ್ಟೇಡಿಯಮ್ಗೆ ಅನ್ಯಾಯ ಆಗಿರ್ಬೋದು, ನಮ್ಮಲ್ಲಿರುವಂಥ ಯುವಕರಿಗೆ ಅನ್ಯಾಯ ಆಗಿರ್ಬೋದು. ಸೊ ಆದರೆ ನಮ್ಮ RCB ಕರ್ನಾಟಕದ ಹೆಸರಿನಲ್ಲಿ ಏನು ನಮ್ಮ ಸ್ಟೇಟು IPL ಇದೆ, ಭಾಳ ಚೆನ್ನಾಗಿ ಆಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ. ಎಲ್ಲರೂ ಕೂಡ ಶುಭವಾಗಲಿ. ಸೊ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ and all the fans of Karnataka, RCB followers, I wish them you have made proud Karnataka proud, RCB proud. So ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ನೀವ್ಯಾರು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಏನಪ್ಪ ಅಂದರೆ ಕೆಲವರು ಗೌರ್ಮೆಂಟ್ ದೊಡ್ಡ ದೊಡ್ಡ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವ್ರದ್ದು ಸಾಧನೆ ಏನು, ನಮ್ಮ ಸಾಧನೆ ಏನು ಅಂತೇಳಿ ನೀವು ಕಳ್ಕೊಳ್ಬಾರ್ದು. ಅವ್ರಕ್ಕಿಂತ ಕೂಡ ಇವತ್ತಿನ ಕಾಲದಲ್ಲಿ ನಮ್ಮ ಟೀಚರ್ಸು ಕೂಡ ಉತ್ತಮವಾಗಿ ನಿಮಗೆ ಪಾಠ ಪ್ರವಚನ ಮಾಡಿದ್ದಾರೆ. SLCಗಳಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಕೂಡ ಇದೆ. ಸೊ ಇದು ನೀವು ಮೂಲಭೂತವಾಗಿ ನಿಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ ಅದು ಉತ್ತಮವಾಗೇ ಇದೆ. ಸೊ ಅದರಿಂದ ಮುಂದಕ್ಕೆ ಇನ್ನು ಅನೇಕ ರೂಪಗಳನ್ನು ಅದಕ್ಕೆ ಕೊಡ್ತೇವೆ. ಸೊ ಈ ವರ್ಷ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ನಮ್ಮ ಈಗಿರೋ ಸರ್ಕಾರ, ಮುಂದೆ ಬರುವ ಸರ್ಕಾರ ಎಲ್ಲರ ಪರವಾಗಿ ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಸರ್, ಇದೇ ಶೈಕ್ಷಣಿಕ ವರ್ಷದಲ್ಲಿ ಇನ್ನೊಂದು ಚಾಲೆಂಜ್ ಇದೆ ಸರ್. ತಮ್ಮ ಸರ್ಕಾರ ಕೈಗೊಂಡಂತ ತೀರ್ಮಾನ ಹಿಜಾಬ್ ವಿಚಾರಕ್ಕೆ ಕೌಂಟರ್ ಆಗಿ ಫಸ್ಟ್ ದಿನದಿಂದ ಕೇಸರಿ ಶಾಲನ್ನ ಕೊಡ್ತೀವಿ ನಾವು ಅನ್ನುವಂಥ ಅಭಿಯಾನವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ನಮಗೆ ಮಾತಾಡೋಣ, ಕೇಸರಿ ಶಾಲ್ ಬೇಕು, ರಾಷ್ಟ್ರಧ್ವಜದ ಶಾಲ್ ಬೇಕು, ಅವೆಲ್ಲ ಆಮೇಲೆ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡೋದಲ್ಲ. ಸೊ ನಾನು ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತೇನೆ. ಕರ್ನಾಟಕದಲ್ಲಿ ಫೈನಲ್ ಆಗಬೇಕಾಗಿತ್ತು. ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದು. ಆದರೆ ಅವರು ಗುಜರಾತ್ನವರು ತಂದೆ ಆದಂಥ ಪ್ರಭಾವ ಬೀರಿ ನಮ್ಮಿಂದ ಕಿತ್ಕೊಂಡಿದ್ದಾರೆ. ಅದಕ್ಕೆ ಮುಂದೆ ಕಿತ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಟೈಮ್ ಮುಗಿದಿದೆ. ಸೊ ಅದರಿಂದ ನಮ್ಮ ಸ್ಟೇಡಿಯಮ್ಗೆ ಅನ್ಯಾಯ ಆಗಿರ್ಬೋದು, ನಮ್ಮಲ್ಲಿರುವಂಥ ಯುವಕರಿಗೆ ಅನ್ಯಾಯ ಆಗಿರ್ಬೋದು. ಸೊ ಆದರೆ ನಮ್ಮ RCB ಕರ್ನಾಟಕದ ಹೆಸರಿನಲ್ಲಿ ಏನು ನಮ್ಮ ಸ್ಟೇಟು IPL ಇದೆ, ಭಾಳ ಚೆನ್ನಾಗಿ ಆಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ. ಎಲ್ಲರೂ ಕೂಡ ಶುಭವಾಗಲಿ. ಸೊ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ and all the fans of Karnataka, RCB followers, I wish them you have made proud Karnataka proud, RCB proud. So ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.